ಫ್ರೋಝನ್ ಶೋಲ್ಡರ್ ಮೂಮೆಂಟ್ಸ್ ಎಲ್ಲ ರಿಸ್ಟ್ರಿಕ್ಟ್ ಆಗ್ಬಿಡುತ್ತೆ. ಕೈ ತುಂಬ ಇಂಪಾರ್ಟೆಂಟ್. ಏನು ಕೆಲಸ ಬೇಕು ಅಂದರೆ ಕೈಯಿಂದನೇ ಮಾಡ್ತೀವಿ. ಈ ಕೈಯೇ ರಿಸ್ಟ್ರಿಕ್ಟ್ ಆಗ್ಬಿಟ್ಟಿದ್ರೆ ಮೇಲೆ ಏನಾದ್ರು ತೊಗೊಂಡೋದು, ಬಾಚ್ಕೊಳೋದು, ಶರ್ಟ್ ಹಾಕೊಳೋದು, ಬ್ಲೌಸ್ ಹಾಕೊಳೋದು, ಇದೊಂದೇ ಅಲ್ಲ, ರೆಸ್ಟಿಂಗ್ ಪೈನು ಇರುತ್ತೆ, ಮಲ್ಕೊನಕ್ಕೆ ಆಗಲ್ಲ, ನಿದ್ರೆ ಎಲ್ಲ ಡಿಸ್ಟರ್ಬ್ ಆಗುತ್ತೆ. ಇದೊಂದು ಶುಗರ್ ಪೇಷಂಟ್ಸ್ಗೆ ನೈಟ್ ಮೇರ್ ಅಂತ ಹೇಳ್ಬೋದು. ಶುಗರ್ ಇದ್ರೇನೆ ಬರುತ್ತಾ ಇದು ಅನ್ನೋದು ರಾಂಗ್. ಶುಗರ್ ಇಲ್ಲ ಅಂದ್ರೂ ಬರುತ್ತೆ. ಒಬ್ಬೊಬ್ರಿಗೆ ಸರ್ಜರಿ ಆದ್ಮೇಲೆ ಬರುತ್ತೆ, ಒಬ್ಬೊಬ್ರಿಗೆ ವ್ಯಾಕ್ಸಿನೇಷನ್ ಆದ್ಮೇಲೆ ಬರುತ್ತೆ. ಫಾರ್ ಸಮ್ ದೆರ್ ವಿಲ್ ಬಿ ನೋ ರೀಸನ್. ಫ್ರೋಝನ್ ಶೋಲ್ಡರ್ ಏನಕ್ಕೆ ಡೆವಲಪ್ ಆಗುತ್ತಾ ಅಂತ ಹೇಳಕ್ಕಾಗಲ್ಲ. ಇದು ಇದ್ರೆ ಮೋಸ್ಟ್ ಆಫ್ ದ ಡಾಕ್ಟರ್ಸ್ ಏನ್ ಅಡ್ವೈಸ್ ಮಾಡ್ತಾರೆ, ತುಂಬಾ ಪೇನ್ ಇದ್ರೆ ಪೇನ್ ಕಿಲ್ಲರ್ ತಗೊಳ್ಳಿ, ಇಲ್ಲ ಅಂದ್ರೆ ಎಕ್ಸರ್ಸೈಸಸ್ ಮಾಡಿ. ಅದೇ ನಿಧಾನ ಕಮ್ಮಿ ಆಗುತ್ತೆ. ಫ್ಯೂ ಮಂತ್ಸ್ ಆಗ್ಬೋದು, ಇಯರ್ಸ್ ಆಗ್ಬೋದು, ಬಟ್ ಎಷ್ಟು ವರ್ಷ ನೋವು ತಿನ್ಬೇಕು. ಈಗ ರೀಸೆಂಟ್ ಸ್ಟಡೀಸ್ ಏನ್ ಹೇಳ್ತಾ ಅಂದ್ರೆ ಬೆಟರ್ ಟು ಟ್ರೀಟ್ ರಾದರ್ ದ್ಯಾನ್ ಟು ವೇಟ್. ಈ ಫ್ರೋಝನ್ ಶೋಲ್ಡರ್ಗೆ ತುಂಬಾ ಅಡ್ವಾನ್ಸ್ ಅಂಡ್ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ಇದೆ. ಲೈಕ್ ಹೈಡ್ರೋಡೈಲಟೇಷನ್, ಆ ಅಡಿಷನ್ಸ್ ಎಲ್ಲ ರಿಲೀಸ್ ಮಾಡ್ತೀವಿ ಫ್ರೋಝನ್ ಶೋಲ್ಡರ್ ಅಲ್ಲಿ. ಪ್ಲಾಸ್ಮಾ ಥೆರಪಿ ಆರ್ ಎನಿ ಅದರ್ ರಿಜನರೇಟಿವ್ ಥೆರಪೀಸ್, ಅದು ಹೀಲಿಂಗ್ ಆಗುತ್ತೆ. ಮತ್ತೆ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್, ಅದರಿಂದ ಪೇನ್ ಸಿಗ್ನಲ್ಸ್ ಕಂಟ್ರೋಲ್ ಮಾಡಬಹುದು. ತುಂಬಾ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ಇದೆ, ಅದರಿಂದ ಕಂಪ್ಲೀಟ್ ಆಗಿ ಪೇನ್ ಇಂದ ಆಚೆ ಬರ್ಬೋದು. ಇದ್ರ ಜೊತೆ ಫಿಸಿಯೋಥೆರಪಿ ಅಂತ ಕರೆಕ್ಟ್ ಆಗಿ ಮಾಡಿದ್ರೆ ಕಂಪ್ಲೀಟ್ಲಿ ವಿಲ್ ಬಿ ಬ್ಯಾಕ್ ಟು ನಾರ್ಮಲ್ ಇನ್ 2 to 3 months. ನೀವು ಹಿಂಗೆ ಬಿಟ್ರೆ ಒಂದು 2 years ಏನಾಗುತ್ತೆ ಗೊತ್ತಾ, ಈ ಮಸಲ್ಸ್ ಎಲ್ಲ ವೀಕ್ ಆಗುತ್ತೆ. ವೀಕ್ ಆದ್ರೆ ಈ ಶೋಲ್ಡರ್ ಜಾಯಿಂಟ್ ಸಪೋರ್ಟ್ ಇರಲ್ಲ, ಶೋಲ್ಡರ್ ಸವಿಯೋದು ಸ್ಟಾರ್ಟ್ ಆಗುತ್ತೆ, ಮತ್ತೆ ರೊಟೇಟರ್ ಕಫ್ ಪ್ರಾಬ್ಲಮ್ಸ್ ಬರ್ಬೋದು. ಸೊ ಬೆಟರ್ ಟು ಟ್ರೀಟ್ ಅಂಡ್ ಮೈಂಟೈನ್ ರಾದರ್ ದ್ಯಾನ್ ಟು ವೇಟ್. ಈ ತರ ಪ್ರಾಬ್ಲಮ್ಸ್ ಏನಾದ್ರೂ ಇದ್ರೆ ಹತ್ರ ಇರೋ ಪೇನ್ ಕನ್ಸಲ್ಟೆಂಟ್ ಭೇಟಿಯಾಗಿ ಏನೇನ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಅಂತ ತಿಳ್ಕೊಂಡು ಟ್ರೀಟ್ಮೆಂಟ್ ತಗೊಂಡು ಕಮ್ ಔಟ್ ಆಫ್ ಯುವರ್ ಪೇನ್. ಡೋಂಟ್ ಲಿವ್ ವಿತ್ ಇಟ್.